ಕೃಷ್ಣಾ ಎಡದಂಡೆ ಕಾಲುವೆಗೆ 6 ದಿನಗಳ ಹೆಚ್ಚುವರಿ ನೀರು ಹರಿಸಲು ಸಲಹಾ ಸಮಿತಿ ನಿರ್ಧಾರ ಮಾಡಿದೆ. ವಿಕಾಸಸೌಧದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದು ಕೃಷ್ಣಾ ಜಲಾಶಯದ ಪ್ರದೇಶದ ರೈತರಿಗೆ ಖುಷಿ ತರುವಂತಹ ವಿಚಾರವಾಗಿದೆ. ಹಿಂಗಾರು ಅವಲಂಬಿಸಿ ಬೆಳೆದು ನಿಂತಿರುವಂತಹ ಬೆಳೆಗಳನ್ನು ಸುರಕ್ಷಿಸಲು 2 ಜಲಾಶಯಗಳಿಂದ ಸೇರಿ ಪ್ರತಿದಿನ 0.80 ಟಿಎಂಸಿ ನೀರು ಹರಿಸಲು ತೀರ್ಮಾನ ಕೂಡ ಮಾಡಲಾಗಿದೆ. ಸಭೆಯಲ್ಲಿ ಸಚಿವರಾಗಿರುವಂತಹ ವಾನಂದ ಪಾಟೀಲ್, ಶಾಸಕರಾಗಿರುವಂತಹ ರಾಜಾ ವೇಣುಗೋಪಾಲ ನಾಯಕರು, ಯಶವಂತರಾಯಗೌಡ ಪಾಟೀಲ್, ವಿಠಲ್, ಅಶೋಕ್ ಇನ್ನು ಹಲವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.